Ellaರಿಗೂ ನಮಸ್ಕಾರ. Welcome to MOM Mechanics of Material video series. So in the last video you have learnt about simple stress and strain calculations, how to solve by using calculator and ಯಾವ ಫಾರ್ಮುಲಾ ಯೂಸ್ ಮಾಡಬೇಕು ಅಂತ ತಿಳ್ಕೊಂಡ್ರಿ. In continuing that we have one of the important problem which is there in your model question bank and model question paper. So model question paper ಅಲ್ಲೂ ಕೂಡ ಈ ಒಂದು ಕ್ವಶನ್ ಇದೆ. ಅದೇ ಥರ model question bank ಅಲ್ಲೂ ಇರೋದ್ರಿಂದ this is very important question as far as your examination point of view. ಸೊ ಇದ್ರ ಬಗ್ಗೆ ಈ ಒಂದು ಸೆಷನಲ್ಲಿ ಹೇಳ್ತಾ ಬರ್ತೀನಿ. ಸೊ ಈ ಥರ ನೋಡಿ, ಒಂದು ಟೆನ್ಸೈಲ್ ಟೆಸ್ಟ್ ಕಂಡಕ್ಟ್ ಮಾಡಿದ್ದಾರೆ ಮೈಲ್ ಸ್ಟೀಲ್ ಬಾರ್ದು. ವಿ ಹ್ಯಾವ್ ಸೋ ಮೆನಿ ಡೇಟಾ ವಿಚ್ ವರ್ ರೆಕಾರ್ಡೆಡ್. ವಾಟ್ ಯು ನೀಡ್ ಟು ಫೈಂಡ್ ಔಟ್ ಇಸ್ ದಿಸ್: ಯಂಗ್ಸ್ ಮಾಡ್ಯುಲಸ್ ಫೈಂಡ್ ಔಟ್ ಮಾಡಬೇಕು, ಸ್ಟ್ರೆಸ್ ಅಟ್ ಎಲಾಸ್ಟಿಕ್ ಲಿಮಿಟ್ ಫೈಂಡ್ ಔಟ್ ಮಾಡಬೇಕು, ಪರ್ಸೆಂಟೇಜ್ ಎಲಾಂಗೇಷನ್ ಆ್ಯಂಡ್ ಪರ್ಸೆಂಟೇಜ್ ಡಿಕ್ರೀಸ್ ಇನ್ ಏರಿಯಾ. ಈ ಥರ ನೀವು ಒಟ್ಟು 4 ಫೈಂಡ್ ಔಟ್ ಮಾಡಬೇಕಾಗಿರೋದ್ರಿಂದ ಫಸ್ಟ್ ಯು ಶುಡ್ ಲಿಸ್ಟ್ ಔಟ್ ದ ಡೇಟಾ. ಸೊ ಐ ಲಿಸ್ಟ್ ಔಟ್ ದ ಡೇಟಾ. ಸೊ ಡೇಟಾದಲ್ಲಿ ಏನಾದರೂ ಮಾಡಿಫೈ ಮಾಡ್ಕೋಬೇಕಾ ಅಂತ ಚೆಕ್ ಮಾಡ್ಕೊಳ್ಳೋಣ. ಡಯಾಮೀಟರ್ ಕೊಟ್ಟಿದ್ದಾರೆ. ಡಯಾಮೀಟರ್ ಇಸ್ ಈಕ್ವಲ್ ಟು 3 ಸೆಂಟಿಮೀಟರ್ ಅಂತ ಇದೆ. ಯು ನೋ ಆಲ್ರೆಡಿ ದಿಸ್ ಸೆಂಟಿಮೀಟರ್ನ ಮಿಲಿಮೀಟರ್ ಕನ್ವರ್ಟ್ ಮಾಡಬೇಕು. ದಟ್ ಈಸ್ ಮಲ್ಟಿಪ್ಲೈ ಬೈ 10. ಇಟ್ ವಿಲ್ ಗಿವ್ಸ್ ಟು 30 millimeter. ಸೊ ಡಯಾಮೀಟರ್ ಸಿಕ್ಕಿದ ತಕ್ಷಣ ದ ಮೀನಿಂಗ್ ಆಫ್ ದಿಸ್ ಇಸ್, ಆ್ಯಂಡ್ ದಿಸ್ ಇಸ್ ದ ಇನಿಷಿಯಲ್ ಡಯಾಮೀಟರ್ ಬಿಫೋರ್ ದ ಟೆಸ್ಟ್. ಹಾಗಾಗಿ ನಾನೇನು ಮಾಡ್ತೀನಿ, ಇನಿಷಿಯಲ್ ಡಯಾಗೆ DI ಅಥವಾ D0 ಅಂದರೆ ಒರಿಜಿನಲ್ ಅಂತ ತೊಗೋಬೋದು. ಗೇಜ್ ಲೆಂತ್ ಅಂತ ಕೊಟ್ಟಿದ್ದಾರೆ. ಗೇಜ್ ಲೆಂತ್ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ, ಟೆನ್ಸೈಲ್ ಟೆಸ್ಟ್ ಸ್ಪೆಸಿಮನ್ ಮಾಡಿದಾಗ ಸ್ಪೆಸಿಮನ್ ಈ ಥರ ಡಂಬಲ್ ಶೇಪಲ್ಲಿ ಇರುತ್ತೆ. ಸೊ ಇಲ್ಲಿ ನೀವು ಮಾರ್ಕ್ ಮಾಡ್ಕೋತೀರಾ ಫ್ರಮ್ ದಿಸ್ ಪಾಯಿಂಟ್ ಟು ದಿಸ್ ಪಾಯಿಂಟ್ ದ ನೆಕ್ಕಿಂಗ್ ವಿಲ್ ಬಿ ಹ್ಯಾಪನಿಂಗ್ ಆಫ್ಟರ್ ದ ಬ್ರೇಕಿಂಗ್ ಆ್ಯಂಡ್ ಕಪ್ ಅಂಡ್ ಕೋನ್ ಫಾರ್ಮೇಷನ್ ಆಗೋದು ಅಂತ. ಹಾಗಾಗಿ ದಿಸ್ ಗೇಜ್ ಲೆಂತ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ವಿ ಕ್ಯಾನ್ ಟೇಕ್ ದಟ್ ಆಸ್ ಎ ಒರಿಜಿನಲ್ ಲೆಂತ್. ದಟ್ ಈಸ್ 20 centimeter. ದಟ್ ಅಗೈನ್ ಯು ನೀಡ್ ಟು ಕನ್ವರ್ಟ್ ಇಂಟು millimeter. ಇಟ್ ಬಿಕಮ್ಸ್ 20 into 10, 200 millimeter. Load at elastic limit. This is very important. Again, once you just recall the graph, elastic limit ತನಕ ಇರುವಂತಹ ಲೋಡ್ ಕೊಟ್ಟಿದ್ದಾರೆ. ಸೊ ದಟ್ ಈಸ್ P is equal to P elastic is equal to 250 kilonewton. 250 kilonewton ಕೂಡ ನೀವು ನ್ಯೂಟನ್ ಕನ್ವರ್ಟ್ ಮಾಡ್ಕೋಬೇಕಾಗುತ್ತೆ. 250 into 10 to the power of 3 ನ್ಯೂಟನ್ ಆಯಿತು. ಸೊ ದೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಡೇಟಾ ದಟ್ ಯು ಶುಡ್ ಕರೆಕ್ಟಾಗಿ ಬರ್ಕೊಂಡ್ರೆ ನಿಮ್ಮ ಪ್ರಾಬ್ಲಮ್ ಈಸಿ ಆಗುತ್ತೆ. ಎಕ್ಸ್ಟೆನ್ಷನ್ ಅಟ್ ಅ ಲೋಡ್ ಆಫ್ 150 kilonewton. ಸೊ ದಿಸ್ ಡೇಟಾ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಡೇಟಾ ಅಂತಲೇ ಹೇಳ್ಬೋದು. ಯಾಕೆ ಅಂತ ನಾನು ನೆಕ್ಸ್ಟ್ ಹೇಳ್ತಾ ಬರ್ತೀನಿ. ಸೊ ವಿ ಹ್ಯಾವ್ ಗಿವನ್ ಡೆಲ್ಟಾ ಎಲ್ ಆಫ್ 0.21 meter, ದಟ್ ಈಸ್ ಎ ಎಕ್ಸ್ಟೆನ್ಷನ್, ಆ್ಯಂಡ್ ಫಾರ್ ದ್ಯಾಟ್ ವಿ ಹ್ಯಾವ್ ಎ ಲೋಡ್ ಈಸ್ 150 kilonewton. ಸೊ 150 kilonewton ಅಪ್ಲೈ ಮಾಡಿದಾಗ ಎಷ್ಟು ಎಕ್ಸ್ಟೆನ್ಷನ್ ಆಯಿತು ಅಂತ ಕೊಟ್ಟಿದ್ದಾರೆ, ಅದನ್ನು ನ್ಯೂಟನ್ ಕನ್ವರ್ಟ್ ಮಾಡ್ತಿದ್ದೀನಿ. ಆ್ಯಂಡ್ ದಿಸ್ ಇಸ್ ದ ವೆರಿ ವೆರಿ ಇಂಪಾರ್ಟೆಂಟ್ ಡೇಟಾ ವಿಚ್ ಯು ಶುಡ್ ಕನ್ಸಿಡರ್ ವೈಲ್ ಫೈಂಡಿಂಗ್ ಔಟ್ ಯಂಗ್ಸ್ ಮಾಡ್ಯುಲಸ್. ಯಾಕೆ ಅಂತ ಮುಂದೆ ಹೇಳ್ತಾ ಬರ್ತೀನಿ. ಮ್ಯಾಕ್ಸಿಮಮ್ ಲೋಡ್ ಕೊಟ್ಟಿದ್ದಾರೆ. ಮ್ಯಾಕ್ಸಿಮಮ್ ಲೋಡ್ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ, ಟೆನ್ಸೈಲ್ ಟೆಸ್ಟ್ ಮೈಲ್ ಸ್ಟೀಲ್ ಆಗಿರೋದ್ರಿಂದ ಅಲ್ಟಿಮೇಟ್ ಪಾಯಿಂಟ್ ಮ್ಯಾಕ್ಸಿಮಮ್ ಲೋಡ್ ಆಗಿರುತ್ತೆ. ಐ ಕ್ಯಾನ್ ಡೈರೆಕ್ಟ್ಲಿ ಲೈಟ್ P max is equal to 380 kilonewton. ದಟ್ ಗಿವ್ಸ್ ಅಸ್ 380 into 10 to the power of 3 ನ್ಯೂಟನ್ ಆಯಿತು. ಅದಾದಮೇಲೆ ಟೋಟಲ್ ಎಕ್ಸ್ಟೆನ್ಷನ್ ಕೊಟ್ಟಿದ್ದಾರೆ. ಟೋಟಲ್ ಎಕ್ಸ್ಟೆನ್ಷನ್ ಅಂತ ಹೇಳಿದ್ರೆ ಒರಿಜಿನಲ್ ಲೆಂತ್ 200 ಇತ್ತು. ಸೊ ಫೈನಲ್ ಲೆಂತ್ ಎಷ್ಟಾಯಿತು, 200ಗೆ 60 mm ಜಾಸ್ತಿ ಆಯಿತು. ದಟ್ ಈಸ್ ದ ಮೀನಿಂಗ್ ಆಫ್ ಟೋಟಲ್ ಎಕ್ಸ್ಟೆನ್ಷನ್. ದಟ್ ವಿಲ್ ಗಿವ್ಸ್ ಅಸ್ 260 millimeter. ಮುಂಚೆ 200 ಇತ್ತು, ಈಗ 60 millimeter ಜಾಸ್ತಿ ಆಯಿತು. ಡಯಾಮೀಟರ್ ಆಫ್ ಫೇಲ್ಯೂರ್ ಅಂತ ಕೇಳಿದ್ದಾರೆ. ಅಂದರೆ ಲೋಡ್ ಅಪ್ಲೈ ಮಾಡಿದಾಗ ಫೈನಲ್ ಡಯಾಮೀಟ್ರು ಇಟ್ ವಿಲ್ ಬಿ ರಿಡ್ಯೂಸಿಂಗ್ ಇಟ್ ಇನ್ ಸಿನ್ಸ್ ಇಟ್ ಇಸ್ ಟೆನ್ಸೈಲ್. ನೀವು ಇಲ್ಲಿ ನೋಡ್ಬೋದು 30 mm ಇದ್ದಿದ್ದು 2.25 centimeterಗೆ ಬಂದಿದೆ. ದಟ್ ಈಸ್ 22.5 millimeter ಆಯಿತು. 2.25 centimeter ಬಿಕಮ್ಸ್ ಇಂಟು 10 ಮಾಡಿದಾಗ 22.5 ಬಂತು. ಸೊ ವಾಟ್ ಯು ಸಪೋಸ್ ಟು ಫೈಂಡ್ ಔಟ್ ಹಿಯರ್ ಈಸ್ ಯಂಗ್ಸ್ ಮಾಡ್ಯುಲಸ್. ಯು ನೀಡ್ ಟು ಫೈಂಡ್ ಔಟ್ ಕ್ವಶನ್ ಮಾರ್ಕ್. ಆ್ಯಂಡ್ ಸ್ಟ್ರೆಸ್ ಅಟ್ ಎಲಾಸ್ಟಿಕ್ ಲಿಮಿಟ್. ಸ್ಟ್ರೆಸ್ ಅಟ್ ಎಲಾಸ್ಟಿಕ್ ಲಿಮಿಟ್ ಯು ನೀಡ್ ಟು ಫೈಂಡ್ ಔಟ್. ಆ್ಯಂಡ್ ಪರ್ಸೆಂಟೇಜ್ ಎಲಾಂಗೇಷನ್, ಡಕ್ಟಿಲಿಟಿ ಫೈಂಡ್ ಔಟ್ ಮಾಡಬೇಕು. ಪರ್ಸೆಂಟೇಜ್ ಎಲಾಂಗೇಷನ್ and percentage reduction in area. So all this you should find out from the given data. So what you need to do is, now already ಹೇಳಿದ್ದೀನಿ, ಫಸ್ಟ್ ಡಯಾಮೀಟರ್ ಕೊಟ್ಟ ತಕ್ಷಣ you need to find out the areas. So always find the areas. That is a starting point of the problem. Find out initial area. I'll take the other color now. So initial area find out ಮಾಡೋಣ. Initial area ನಿಮಗೆಲ್ಲ ಗೊತ್ತಿರೋ ಹಾಗೆ pi/4 into DI square. That gives rise to pi/4 into 30 square. Let's calculate in the calculator. ನಿಮಗೆಲ್ಲ ಗೊತ್ತಿರೋ ಹಾಗೆ ಪೈ ತಗೊಳ್ಳಿ. ಪೈ ಇಂಟು 30 square
ಈಕ್ವಲ್ಸ್ ಟು ಹೊಡಿಬೇಕು, ಡಿವೈಡೆಡ್ ಬೈ 4 ಮಾಡಿದಾಗ ಯು ವಿಲ್ ಗೆಟ್ ಆನ್ಸರ್. ಆ್ಯಂಡ್ ಯು ಕ್ಯಾನ್ ಗಿವ್ 10 to the power of 0 ಬರೋ ತನಕ ಇಟ್ಕೊಂಡ್ರೆ ಈಸಿ ಆಗುತ್ತೆ. 706.86 approximately millimeter square is the area, initial area. Similarly, find out the final or the last area of the breaking. Pi by 4 into df square will gives rise to pi by 4 into 22.5 whole square. Just calculate again. Similarly, your calculator, pi into 22.5 square equals to ಹೊಡಿಬೇಕು, divided by 4 ಮಾಡಿ, and if you just click ENG, it will give the exact value 397.61 approximately area. ಸೊ ಇದೆರಡೇ ನೀವು ಫಸ್ಟ್ ಸ್ಟಾರ್ಟಿಂಗ್ ಮಾಡ್ಕೋಬೇಕಾಗಿರೋದು. ನೆಕ್ಸ್ಟ್ ಕೆಲಸ ಏನು, ಯಂಗ್ಸ್ ಮಾಡ್ಯುಲಸ್ ಕಂಡುಹಿಡಿಬೇಕು. ಯಂಗ್ಸ್ ಮಾಡ್ಯುಲಸ್ ಯಾವ ಥರ ಕಂಡುಹಿಡಿತೀರಾ? ಸೊ ವಿ ಹ್ಯಾವ್ ಲೋಡ್ ಆ್ಯಂಡ್ ಏರಿಯಾ. ಸೊ ಏರಿಯಾ, ಇನಿಷಿಯಲ್ ಏರಿಯಾ ಸಿಕ್ಕಿದೆ ನಿಮಗೆ, ಫೈನಲ್ ಏರಿಯಾ ಸಿಕ್ಕಿದೆ. ಫೈನಲ್ ಏರಿಯಾ ಓನ್ಲಿ ಇಸ್ ರಿಕ್ವೈರ್ಡ್ ಟು ಫೈಂಡ್ ಔಟ್ ಪರ್ಸೆಂಟೇಜ್ ರಿಡಕ್ಷನ್ ಇನ್ ಏರಿಯಾ. ಹಾಗಾಗಿ ಇದನ್ನು ನಾವು ಇನ್ನೆಲ್ಲೂ ಕನ್ಸಿಡರ್ ಮಾಡೋ ಹಾಗಿಲ್ಲ. ಸೊ ಇಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ, ಲೆಟ್ ಮಿ ಗೋ ಬ್ಯಾಕ್ ಟು ದ ಪ್ರಾಬ್ಲಮ್ ಅಗೈನ್. ಯಂಗ್ಸ್ ಮಾಡ್ಯುಲಸ್ ಇಸ್ ಆಲ್ವೇಸ್ ವಿತಿನ್ ಎಲಾಸ್ಟಿಕ್ ಲಿಮಿಟ್ ಆಗಿರೋದ್ರಿಂದ, ಆ್ಯಂಡ್ ದೇ ಹ್ಯಾವ್ ಗಿವನ್ ಎಕ್ಸ್ಟೆನ್ಷನ್ ಡೆಲ್ಟಾ ಎಲ್ ಫಾರ್ ದ ಲೋಡ್ ಆಫ್ 150 kilonewton ಆಗಿರೋದ್ರಿಂದ, ಯು ಫೈಂಡ್ ಔಟ್ ಫ್ರಮ್ ದಿಸ್ ಡೇಟಾ PL by AE ಫಾರ್ಮುಲಾ ಯೂಸ್ ಮಾಡಿಕೊಂಡು, ಡೆಲ್ಟಾ ಎಲ್ ಗೊತ್ತಿದೆ ನಮಗೆ, ಪಿ ಗೊತ್ತಿದೆ, ಲೆಂತ್ ಗೊತ್ತಿದೆ, ಏರಿಯಾ ಗೊತ್ತಿದೆ, ಆ್ಯಂಡ್ ಯು ಫೈಂಡ್ ಔಟ್ ದ ಯಂಗ್ಸ್ ಮಾಡ್ಯುಲಸ್. ದಟ್ ಈಸ್ ಹೌ ಯು ಶುಡ್ ಪ್ರೊಸೀಡ್. ಡೋಂಟ್ ಫೈಂಡ್ ಸ್ಟ್ರೆಸ್ ಆ್ಯಂಡ್ ಸ್ಟ್ರೈನ್ ಫಾರ್ ದಿಸ್, ಬಿಕಾಸ್ ಏನು ಕೊಟ್ಟಿದ್ದಾರೆ ಡೇಟಾ ಡೆಲ್ಟಾ ಎಲ್ಲು, ಆ ಡೇಟಾಯಿಂದ ನಾವು ವಿ ಕ್ಯಾನ್ ಏಬಲ್ ಟು ಈಸಿಲಿ ಫೈಂಡ್ ಔಟ್ ಯಂಗ್ಸ್ ಮಾಡ್ಯುಲಸ್. ಸೊ just write the formula for the first question. ಸೊ ಯಂಗ್ಸ್ ಮಾಡ್ಯುಲಸ್ ಫೈಂಡ್ ಔಟ್ ಮಾಡೋಣ. ನಿಮಗೆಲ್ಲ ಗೊತ್ತಿರೋ ಹಾಗೆ ಫಾರ್ಮುಲಾ ಡೆಲ್ಟಾ ಎಲ್ ಇಸ್ ಈಕ್ವಲ್ ಟು PL by AE. ಆ್ಯಂಡ್ ಇಲ್ಲಿ there are so many loads you need to consider. ಇಲ್ಲಿ ಡೆಲ್ಟಾ ಎಲ್ ಯಾವ ಲೋಡ್ ಕನ್ಸಿಡರ್ ಮಾಡ್ತಿದ್ರೋ ಅದೇ ಡೆಲ್ಟಾ ಎಲ್ ತೊಗೋಬೇಕು. ಸೊ ಡೆಲ್ಟಾ ಎಲ್ ಏನಿದೆ ಮತ್ತು ಪಿ ಏನಿದೆ ಎರಡು ರಿಲೆವೆಂಟ್ ಆಗಿರಬೇಕು. ಹಾಗಾಗಿ ಡೇಟಾದಲ್ಲಿ ಸಪ್ರೇಟ್ ಡೇಟಾ ಕೊಟ್ಟಿರೋದ್ರಿಂದ ಯು ನೀಡ್ ಟು ಫೈಂಡ್ ಔಟ್ ಇ ಹಿಯರ್. ಹಾಗಾಗಿ ಪಿ ಇಂಟು ಎಲ್ ಡಿವೈಡೆಡ್ ಬೈ ಎ ಇಂಟು ಡೆಲ್ಟಾ ಎಲ್ ಆಗುತ್ತೆ, ಅಂದರೆ ಕ್ರಾಸ್ ಮಲ್ಟಿಪ್ಲೈ ಆಗುತ್ತೆ ಡೆಲ್ಟಾ ಎಲ್ಲು. ಸೊ ಲೋಡ್ ಕೊಟ್ಟಿದ್ದಾರೆ 150 ಅಂತ, 150 ಇಂಟು 10 to the power of 3, ಆ್ಯಂಡ್ ದ ಲೆಂತ್ ಆಫ್ ದ ಒರಿಜಿನಲ್ ಲೆಂತ್, ಗೇಜ್ ಲೆಂತ್ ಏನಂತ ಕರಿತೀವಿ, ಅದಕ್ಕೆ 200 ಅಂತ ಕೊಟ್ಟಿದ್ದಾರೆ. ಏರಿಯಾ ಜಸ್ಟ್ ನಾವು ಯು ಹ್ಯಾವ್ ಫೈಂಡ್ ಔಟ್. ಏನು ಕಂಡುಹಿಡಿದ್ದೀರಾ ಜಸ್ಟ್ ಒಂದ್ಸಲ ನೋಡಿ, 706.86, and delta L they have given as 0.21, 706.86 and 0.21. 706.86 into 0.21 ಮಾಡಿದ್ರೆ you will get Young's modulus in Newton per millimeter square. Let's calculate in the calculator. So open the bracket always when it is more than 3 or 4 numbers iddaga, or you can write directly into 10 to the power of 3 into 200, bracket close, divided by, again bracket open, 706, let me correct it, 706.86 into 0.21 and bracket close, and just give ಇಲ್ಲಿ how many brackets are there, you should one bracket ಸಾಕಾಗ್ತಿತ್ತು, I have just kept 2 bracket. ಎಲ್ಲ ಕರೆಕ್ಟ್ ಆಗಿದೆ ಅಂತ ಚೆಕ್ ಮಾಡಿ, ಈಕ್ವಲ್ಸ್ ಟು ಹೊಡೆದ್ರೆ ಯು ವಿಲ್ ಗೆಟ್ ಆನ್ಸರ್ ಆಸ್ 202101.04 ನ್ಯೂಟನ್ ಪರ್ ಮಿಲಿಮೀಟರ್ ಸ್ಕ್ವೇರ್. ಸೊ ನೀವು ಮಾಡಿರೋದು ಕರೆಕ್ಟ್ ಆಗಿದೆ ಅಂತ ಚೆಕ್ ಮಾಡಬೇಕು ಅಂದರೆ ಯು ನೋ ದ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಆಫ್ ಯಂಗ್ಸ್ ಮಾಡ್ಯುಲಸ್ ಇನ್ 2 into 10 to the power of 5 ಮೈಲ್ ಸ್ಟಿಲ್ದು ಗೊತ್ತಿದೆ. ಸೊ 2 ಆದಮೇಲೆ 5 ಡಿಜಿಟ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಸೊ ಯುವರ್ ಆನ್ಸರ್ಸ್ ಈಸ್ ಕರೆಕ್ಟ್. ಹಾಗಾಗಿ ಜಸ್ಟ್ ಕ್ಲಾರಿಫೈಗೋಸ್ಕರ ಇದನ್ನು ಹೇಳಿದೆ. ನೆಕ್ಸ್ಟು ಸೆಕೆಂಡ್ ಒನ್ನು ಸ್ಟ್ರೆಸ್ ಅಂತ ಕೇಳಿದ್ದಾರೆ. ಯಾವ ಸ್ಟ್ರೆಸ್ ಕೇಳಿದ್ದಾರೆ? ಬಿಕಾಸ್ ವಿ ಹ್ಯಾವ್ ಸೋ ಮೆನಿ ಲೋಡ್ಸ್ ಇಯರ್. ಇಲ್ಲಿ ಎಕ್ಸ್ಟ್ರಾ ಲೋಡ್ಗಳು ಇದೆ. ಸ್ಟ್ರೆಸ್ ಅಟ್ ಎಲಾಸ್ಟಿಕ್ ಲಿಮಿಟ್, ನಿಮಗೆ ಪಿ ಅಟ್ ಎಲಾಸ್ಟಿಕ್ ಲಿಮಿಟ್ ಕೊಟ್ಟಿದ್ದಾರೆ. ಪಿ ಎಷ್ಟು ಕೊಟ್ಟಿದ್ದಾರೆ? 250 ಕೊಟ್ಟಿದ್ದಾರೆ. ಏರಿಯಾ ಇಸ್ ಒರಿಜಿನಲ್ ಏರಿಯಾ ಓನ್ಲಿ, ಸೊ ಇಟ್ಸ್ ಅ ಡೈರೆಕ್ಟ್ ಫಾರ್ಮುಲಾ. ಸೊ ಸ್ಟ್ರೆಸ್ ಅಟ್ ಎಲಾಸ್ಟಿಕ್ ಈಸ್ ಈಕ್ವಲ್ ಟು ಪಿ ಅಟ್ ಎಲಾಸ್ಟಿಕ್ ಡಿವೈಡೆಡ್ ಬೈ ಒರಿಜಿನಲ್ ಏರಿಯಾ. ಸೊ ಪಿ ಅಟ್ ಎಲಾಸ್ಟಿಕ್ ಲಿಮಿಟ್ ಎಷ್ಟಿತ್ತು? 250 ಇತ್ತು, ಅಂಡ್ ಏರಿಯಾ 706.86 ಇರೋದ್ರಿಂದ ಡೈರೆಕ್ಟ್ ಫಾರ್ಮುಲಾ 250 into 10 to the power of 3 divided by area is 706.86.
If you calculate this, you will get an answer as, let me check with the answer, 250 into 10 to the power of 3 divided by 7 naught. 250 into 10 to the power of 3, 10 to the power of 3 equals to, what did it, divided by 706.86, and if you put enter or 0, you will get an answer as 353.67 Newton per millimeter square. So next question is percentage elongation. This is very simple. Percentage elongation ಮಾಡಬೇಕಾದ್ರೆ final length minus initial length divided by initial length ಮಾಡಬೇಕು. Final length 260 ಇದೆ, initial length 200 ಇದೆ, whole divided by final length minus initial length divided by initial length ಆಗಿರೋದ್ರಿಂದ, so this is 60 by 200 into 100% ಮಾಡಬೇಕು. We'll get a percentage as 100% ಇದೆಲ್ಲ ತೋರಿಸಬೇಕಾಗಿರೋದ್ರಿಂದ you should always write in percentage. So let me calculate the values. 60 divided by 200 into 100 will give percentage as 30%. So answer is 30% is elongation agide before breaking anta artha. In similar way, find out percentage reduction in area. Reduction in area find out ಮಾಡಬೇಕು ಅಂದರೆ, you have a formula, initial area minus final area divided by initial area. Initial area is 706.86 minus final area. You can go back to your calculated value now. 397.61 397.61 whole divided by again initial area ಮಾಡಬೇಕು. So how much it is reducing, just calculate here. 706.86 minus 397.61 equals to, divided by, that is answer, divided by 706.86 into 100 ಮಾಡಬೇಕು, because percentage ಅಲ್ಲಿ ಹೇಳೋದ್ರಿಂದ always you write into 100, that is 43.74%. So this is multiply by 100 ಅಂತ ಅರ್ಥ, because percentage ಹೇಳ್ಬೇಕಂದ್ರೆ into 100 ಮಾಡಬೇಕು ಲಾಸ್ಟ್ ಆನ್ಸರ್ಗೆ. ಹಾಗಾಗಿ 43% ಏರಿಯಾ ರಿಡ್ಯೂಸ್ ಆಗಿದೆ, 30% ಲೆಂತ್ ಇನ್ಕ್ರೀಸ್ ಆಗಿದೆ ಅಂತ. ಸೊ ಈ ಪ್ರಾಬ್ಲಮ್ ನಿಮಗೆ ಎಕ್ಸಾಮ್ಗೆ ಒಂದೊಂದಕ್ಕೂ 2.5 ಮಾರ್ಕ್ಸ್ ಇರುತ್ತೆ. ಹಾಗಾಗಿ ಪ್ರಾಕ್ಟೀಸ್ ಮಾಡಿ, ತುಂಬ ಸುಲಭ ಇದೆ. ಈ ಥರದ ಕ್ವಶನ್ ಯಾವುದೇ ಬಂದರೂ ಮಿಸ್ ಮಾಡಬೇಡಿ. ಇನ್ ಎ ಸಿಮಿಲರ್ ವೇ ವಿ ಕ್ಯಾನ್ ಸಾಲ್ವ್ ಅನದರ್ ಪ್ರಾಬ್ಲಮ್ ಆಲ್ಸೋ. ಐ ಡೂ ದ್ಯಾಟ್ ಆಲ್ಸೋ, ಬಿಕಾಸ್ ಇದು ಕೂಡ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗಿರೋದ್ರಿಂದ ಇಲ್ಲಿ ಏನು ಡೇಟಾ ಕೊಟ್ಟಿದ್ದಾರೆ ಅಂತ ಕರೆಕ್ಟಾಗಿ ಲಿಸ್ಟ್ ಮಾಡ್ಕೊಂಡ್ಬಿಟ್ರೆ ಯು ಕ್ಯಾನ್ ಏಬಲ್ ಟು ಈಸಿಲಿ ಸಾಲ್ವ್ ಎನಿ ಟೈಪ್ ಆಫ್ ಪ್ರಾಬ್ಲಮ್. ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ದ ಡೇಟಾ ಲಿಸ್ಟಿಂಗ್. ಡಯಾಮೀಟರ್ಸ್ ಕೊಟ್ಟಿದ್ದಾರೆ 20 ಮಿಲಿಮೀಟರ್ ಅಂತ, ಯಾವುದೇ ಕನ್ವರ್ಷನ್ ಬೇಕಾಗಿಲ್ಲ. ಗೇಜ್ ಲೆಂತ್ ಕೊಟ್ಟಿದ್ದಾರೆ, ಇನಿಷಿಯಲ್ ಲೆಂತ್, ಇನಿಷಿಯಲ್ ಡಯಾಮೀಟರ್ ಅಂತ ತಗೊಳ್ಳಿ. ಇದನ್ನು 200 mm ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಇಟ್ ಹ್ಯಾಸ್ ಎನ್ ಎಕ್ಸ್ಟೆನ್ಷನ್ ಆಫ್ 0.25 ಅಂಡರ್ ದ ಲೋಡ್ ಆಫ್ 80 ನ್ಯೂಟನ್. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಇದೇ ಹೇಳೋದ್ನಲ್ಲ ಇಂಪಾರ್ಟೆಂಟ್ ಡೇಟಾ ಇಷ್ಟೇ. ಡೆಲ್ಟಾ ಎಲ್ ಕೊಟ್ಟಿದ್ದಾರೆ 0.25 ಅಂತ. ಯಾವ ಲೋಡ್ಗೆ? 80 ಕಿಲೋ ನ್ಯೂಟನ್ಗೆ. 80 ಕಿಲೋ ನ್ಯೂಟನ್ನ ನ್ಯೂಟನ್ ಕನ್ವರ್ಟ್ ಮಾಡ್ಕೊಳ್ಳಿ. 80 into 10 to the power of 3 ಆಗುತ್ತೆ. ಸೊ ದ ಲೋಡ್ is 80 into 10 to the power of 3 and ಡೆಲ್ಟಾ ಎಲ್ is 0.25. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಡೇಟಾ. ಸೊ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಲೋಡ್ ಅಟ್ ಎಲಾಸ್ಟಿಕ್ ಲಿಮಿಟ್ ಅಂತ ಕೊಟ್ಟಿದ್ದಾರೆ. ಸೊ ಪಿ ಎಲಾಸ್ಟಿಕ್ ಈಸ್ ಈಕ್ವಲ್ ಟು 102 ಕಿಲೋ ನ್ಯೂಟನ್, ದಟ್ ಈಸ್ 102 into 10 to the power of 3 ನ್ಯೂಟನ್ ಆಯಿತು. ಪಿ ಎಲಾಸ್ಟಿಕ್ ಲಿಮಿಟ್ ಆಯಿತು. ಸೊ ಪಿ ಮ್ಯಾಕ್ಸ್ ಕೊಟ್ಟಿದ್ದಾರೆ, ಮ್ಯಾಕ್ಸಿಮಮ್ ಲೋಡ್ ಇಸ್ 130 ಕಿಲೋ ನ್ಯೂಟನ್, ದಟ್ ಈಸ್ 130 into 10 to the power of 3 ನ್ಯೂಟನ್. ಆ್ಯಂಡ್ ದ ಟೋಟಲ್ ಎಕ್ಸ್ಟೆನ್ಷನ್ ಅಂದರೆ ಫೈನಲ್ ಲೆಂತ್ ಅಂತ. ಫೈನಲ್ ಲೆಂತು ಇನಿಷಿಯಲ್ ಲೆಂತ್ 200 ಇದೆ, ಪ್ಲಸ್ 56ನ ಆ್ಯಡ್ ಮಾಡಬೇಕು, ದಟ್ ಈಸ್ 256 millimeter. So that you should write in a proper way. Okay. So LF is 256 millimeter, and we have final diameter also, that is DF. Final dia is 15 millimeter, and you convert ಮಾಡಬೇಕಾಗಿಲ್ಲ. You need to find out the area, that is final area.
ಸೊ ಇಲ್ಲಿ ಏನೇನು ಫೈಂಡ್ ಔಟ್ ಮಾಡಬೇಕು ಅಂತ ನೋಡ್ತಾ ಬರೋಣ. ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಸ್ಟ್ರೆಸ್ ಅಟ್ ಎಲಾಸ್ಟಿಕ್ ಲಿಮಿಟ್ ಅಂದರೆ ಸಿಗ್ಮಾ ಎಲಾಸ್ಟಿಕ್ ಕಂಡುಹಿಡಬೇಕು. ಸೆಕೆಂಡ್ ಒನ್ is Young's modulus, that you already know how to find out by the data delta L and P. And the third one is percentage elongation as usual. Fourth one is reduction in area. And the fifth one is ultimate tensile stress ಅಂದರೆ ಸಿಗ್ಮಾ ಅಲ್ಟಿಮೇಟ್. ನೀವು ಪ್ರೀವಿಯಸ್ ಪ್ರಾಬ್ಲಮ್ಗೆ ಈ ಪ್ರಾಬ್ಲಮ್ಗೆ ಡಿಫ್ರೆನ್ಸ್ ನೋಡೋದಾದ್ರೆ ಪಿ ಮ್ಯಾಕ್ಸ್ ಲಾಸ್ಟ್ ಪ್ರಾಬ್ಲಮಲ್ಲಿ ಎಲ್ಲೂ ಯೂಸ್ ಆಗಿರಲಿಲ್ಲ, ದಟ್ ಈಸ್ ಲೋಡ್ ಮ್ಯಾಕ್ಸಿಮಮ್ ಲೋಡ್. ಇಲ್ಲಿ ನೀವು ಅಲ್ಟಿಮೇಟ್ ಸ್ಟ್ರೆಸ್ ಕಂಡುಹಿಡಿಬೇಕಾದ್ರೆ ಈ ಲೋಡ್ ತೊಗೋಬೇಕು, ಏರಿಯಾ ಒರಿಜಿನಲ್ ಏರಿಯಾ ತೊಗೋಬೇಕು. ದಟ್ ಈಸ್ ದ ಓನ್ಲಿ ಥಿಂಗ್ ವಿಚ್ ಇಸ್ ಡಿಫರೆಂಟ್ ಫ್ರಮ್ ದ ಪ್ರೀವಿಯಸ್ ಒನ್. ಸೊ ಫಸ್ಟ್ ಕ್ವಶನ್ಗೆ ಹೋಗೋಣ. ಸ್ಟ್ರೆಸ್ ಅಟ್ ಎಲಾಸ್ಟಿಕ್ ಲಿಮಿಟ್ ಫಾರ್ಮುಲಾ ಬರೀತೀನಿ. ಯು ನೋ ದಟ್ ಸ್ಟ್ರೆಸ್ ಇಸ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಬೈ ಯೂಸಿಂಗ್ ದ ಫಾರ್ಮುಲಾ ಪಿ ಬೈ ಏರಿಯಾ. ಬಿಫೋರ್ ಗೋಯಿಂಗ್ ಟು ದಿಸ್ ಆಲ್ರೆಡಿ ಹೇಳಿರೋ ಹಾಗೆ ಫಸ್ಟ್ ಏನು ಮಾಡಬೇಕು, ಡಯಾಮೀಟರ್ ಕೊಟ್ಟಿರೋದನ್ನ ಇನಿಷಿಯಲ್ ಏರಿಯಾ ಆ್ಯಂಡ್ ಫೈನಲ್ ಏರಿಯಾ ಕಂಡುಹಿಡ್ಕೋಬೇಕು. ಎ ಇನಿಷಿಯಲ್ ಇಸ್ ಈಕ್ವಲ್ ಟು pi by 4 into d initial square, that is pi by 4 into the diameter here which is given is the initial diameter what they have given is 20 mm, final diameter is 15 mm. So ಇಲ್ಲಿ ಏನು ಮಾಡ್ತೀರಾ 20 ಸ್ಕ್ವೇರ್ ಹಾಕ್ತೀರಾ and you calculate here using the calculator. So pi into 20 square equals to divided by 4 and ಈ ಥರ ಬರೀಬೇಕಾಗುತ್ತೆ. ದಟ್ ಆನ್ಸರ್ ಇಸ್ 314.16 millimeter square. ಇನ್ ಎ ಸಿಮಿಲರ್ ವೇ ಫೈನಲ್ ಏರಿಯಾ ಕಂಡು ಇಟ್ಕೊಳ್ಳಿ. ಫೈನಲ್ ಏರಿಯಾ ಫೈಂಡ್ ಔಟ್ ಮಾಡೋಕ್ಕೆ ಫಾರ್ಮುಲಾ pi by 4 into df square, that is pi by 4 into 15 square, that would be, so again the same thing, pi into 15 square equals to divided by 4 and put ENG to get a exact value, that is 176.72 approximately millimeter square. So let's move on to the calculation now. ಒಂದೊಂದಾಗ ಕಂಡುಹಿಡ್ಕೊಂಡು ಬರೋಣ. ಫಸ್ಟ್ ಸ್ಟ್ರೆಸ್ ಕಂಡುಹಿಡಿಬೇಕು. ಫಸ್ಟ್ ಸ್ಟ್ರೆಸ್ ಕಂಡುಹಿಡಿಯೋಕ್ಕೆ ಲೋಡ್ ಏನಿದೆ ಅಂತ ಚೆಕ್ ಮಾಡೋಣ. ಲೋಡ್ 102 ಇದೆ, ಏರಿಯಾ 314.16 ಇದೆ. ಸೊ ದ ಫಸ್ಟ್ ಕ್ವಶನ್ ಇಸ್ ಸಿಗ್ಮಾ ಎಲಾಸ್ಟಿಕ್ ಕಂಡುಹಿಡಿಬೇಕಾಗಿದೆ. ಹಾಗಾಗಿ ಲೋಡ್ ಅಟ್ ಎಲಾಸ್ಟಿಕ್ ಲಿಮಿಟ್ ಡಿವೈಡೆಡ್ ಬೈ ಏರಿಯಾ, ದಟ್ ಈಸ್ ಇನಿಷಿಯಲ್ ಏರಿಯಾ, 102 into 10 to the power of 3 divided by 314.16, that will leads to the answer, that is, so 102 10 to the power of 3 divided by 314.16 will leads to 324.67. So 324.67 Newton per millimeter square is the answer for the first question. And the second one, you need to find out Young's modulus. For that you need to use the formula delta L is equal to PL by AE, and E ಬೇಕಾಗಿರೋದ್ರಿಂದ I will cross multiply E, PL divided by A into delta L ಆಗುತ್ತೆ. ಸೊ ಇಲ್ಲಿ ಪಿ ಎಷ್ಟಿದೆ ಎಲ್ ಎಷ್ಟಿದೆ ಅಂತೆಲ್ಲ ಒಂದ್ಸಲ ಜಸ್ಟ್ ಗ್ಲಾನ್ಸ್ ಮಾಡ್ಕೊಂಬರೋಣ. ಲೋಡ್ ಅಟ್ ಎಲಾಸ್ಟಿಕ್ ಲಿಮಿಟ್ ಇಸ್ 80, ಲೆಂತ್ ಇಸ್ 200 ಆ್ಯಂಡ್ ಡೆಲ್ಟಾ ಎಲ್ ಇಸ್ 0.25. ಏರಿಯಾ ಗೊತ್ತಿದೆ ನಿಮಗೆ 314.16. ಹಾಗಾಗಿ ಯು ಸಬ್ಸ್ಟಿಟ್ಯೂಟ್ ಆಲ್ ದ ವ್ಯಾಲ್ಯೂಸ್ ಟು ಗೆಟ್ ದ ವ್ಯಾಲ್ಯೂ ಆಫ್ Young's modulus. E is equal to 80 into 10 to the power of 3 into length is 200. Put a bracket here. So 314.16 and the delta L is 0.25. So calculate the value, you will get a E value, and if it is a stainless steel or steel 200 something ಬರುತ್ತೆ, ಬೇರೆ ಮೆಟೀರಿಯಲ್ ಆದರೆ ಬೇರೆ ವ್ಯಾಲ್ಯೂ ಬರುತ್ತೆ, ಬಟ್ ಅಟ್ಲೀಸ್ಟ್ 5 ಡಿಜಿಟ್ ಅಂತೂ ಆನ್ಸರ್ ಇದ್ದೇ ಇರುತ್ತೆ. ಸೊ 80 into 10 to the power of 3, 80 into 10 to the power of 3 into 200 bracket close divided by bracket open 314.16 into 0.25 bracket close. So if you give the answer as 203, again it is steel ಆಗಿರೋದ್ರಿಂದ you will get an answer as 203,717.85 ಬರುತ್ತೆ ನ್ಯೂಟನ್ ಪರ್ ಮಿಲಿಮೀಟರ್ ಸ್ಕ್ವೇರ್. ಸೊ 2 ಆದಮೇಲೆ ಬಂದಿರೋದ್ರಿಂದ 5 ಡಿಜಿಟ್ ಇರೋದ್ರಿಂದ 2 into 10 to the power of 5 ನಿಯರೆಸ್ಟ್ ಆಗಿದೆ. ಹಾಗಾಗಿ ಮತ್ತೆ ಕ್ರಾಸ್ ಚೆಕ್ ಮಾಡೋ ನೆಸೆಸಿಟಿ ಇಲ್ಲ, ಆನ್ಸರ್ ಕರೆಕ್ಟಾಗಿ ಇರುತ್ತೆ.
ಇನ್ನು ಪರ್ಸೆಂಟೇಜ್ ಎಲಾಂಗೇಷನ್ ಮಾಡೋದಾದರೆ ನಿಮಗೆಲ್ಲ ಗೊತ್ತಿದೆ, ಫೈನಲ್ ಲೆಂತ್ ಮೈನಸ್ ಇನಿಷಿಯಲ್ ಲೆಂತ್ ಡಿವೈಡೆಡ್ ಬೈ ಇನಿಷಿಯಲ್ ಲೆಂತ್. ಸೊ 256 ಇದೆ, minus 200 divided by 200 into 100%, that is 56 by 200 into 100% ಮಾಡಬೇಕು. You will get answer, that is 56 divided by 200 equals to ಹಾಕಿ into 100 ಮಾಡಿದ್ರೆ you will get a percentage as 28%. So always 28 to 25 to 35% elongation ಆಗುತ್ತೆ ಮೈಂಡ್ ಸ್ಟಿಲು. ಫೋರ್ತ್ ಒನ್ ಪರ್ಸೆಂಟೇಜ್ ರಿಡಕ್ಷನ್ ಇನ್ ಏರಿಯಾ. ಅದಕ್ಕೆ ನಿಮ್ಗೆ ಗೊತ್ತಿದೆ, ಇನಿಷಿಯಲ್ ಏರಿಯಾ ಇಸ್ ಅ ಬಿಗ್ಗರ್ ಒನ್. ಇನಿಷಿಯಲ್ ಏರಿಯಾ ಮೈನಸ್ ಫೈನಲ್ ಏರಿಯಾ ಡಿವೈಡೆಡ್ ಬೈ ಇನಿಷಿಯಲ್ ಏರಿಯಾ. ಇನಿಷಿಯಲ್ ಏರಿಯಾ ಇಸ್ 316.16, 314.16 in fact. ಮೈನಸ್ ಫೈನಲ್ ಏರಿಯಾ ಚೆಕ್ ಮಾಡೋಣ, 314.16. The final area what we got when we calculated earlier is 176.72. 176.72. The answer we got is here 314.16. if ನೀವು ಒಂದೇ ಸಲ ಮಾಡಬೇಕು ಅಂದ್ರೆ ಬ್ರಾಕೆಟ್ ಹಾಕಿ, ಅವ್ರು ಒಂದೊಂದೇ ಸಪ್ರೇಟಾಗಿ ಮಾಡ್ತೀರಾ ಅಂದರೆ ಯು ಕ್ಯಾನ್ ಡೈರೆಕ್ಟ್ಲಿ ಕ್ಯಾಲ್ಕುಲೇಟ್ ದ ನ್ಯೂಮರೇಟರ್ ಆ್ಯಂಡ್ ಡಿವೈಡೆಡ್ ಬೈ 314.16. you will get as the ratio and ENG ಹೊಡೆದ್ರೆ you will get a percentage and into 100 ಮಾಡಬೇಕು. ನಿಮಗೆಲ್ಲ ಗೊತ್ತಿದೆ ಇಂಟು 100 ವ್ಯಾಲ್ಯೂ ಏನಕ್ಕೆ ಅಂತ. 43.75% is the correct answer for this. So percentage reduction in area, last problem ಅಲ್ಲೂ 43% ಇತ್ತು, 30% ಇತ್ತು. It is always similar for same material. The fifth one, ಸೊ ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ ಡಕ್ಟಿಲಿಟಿ ಮೆಜರ್ ಮಾಡಿದ್ದೀರಾ ಅಂತ ಒಂದು ಐಡೆಂಟಿಫೈ ಆಗುತ್ತೆ. ಸೊ ಅಲ್ಟಿಮೇಟ್ ಟೆನ್ಸೈಲ್ ಸ್ಟ್ರೆಸ್ UTS ಅಂತ ಕರೀತಾರೆ. ಸೊ ಅದಕ್ಕೆ ಲೋಡ್ ಅಂದರೆ ಮ್ಯಾಕ್ಸಿಮಮ್ ಲೋಡ್ ತೊಗೋಬೇಕು ಡಿವೈಡೆಡ್ ಬೈ ಒರಿಜಿನಲ್ ಏರಿಯಾ ತೊಗೋಬೇಕಾಗುತ್ತೆ. ಸೊ ನಾವು ಕ್ಯಾಲ್ಕುಲೇಟ್ ಮಾಡ್ತಿರೋದು ಇಂಜಿನಿಯರಿಂಗ್ ಸ್ಟ್ರೆಸ್ ಆಗಿರೋದ್ರಿಂದ ಒರಿಜಿನಲ್ ಏರಿಯಾ ತೊಗೋಬೇಕು. ದ ಲೋಡ್ ಮ್ಯಾಕ್ಸ್ ಇಲ್ಲಿ 130 ಇದೆ, 130 ಡಿವೈಡೆಡ್ ಬೈ 130 ಇಂಟು 10⁻³ divided by 314.16 ಮಾಡಿ. What we'll get, we'll check it out from the calculator. 130 into 1000 10⁻³ ಅಂದರೆ divided by 314.16. So if you put equal to, you will get answer as 413 ಅಂದರೆ 413.81 Newton per millimeter square. So this is the maximum stress that a specimen can withstand according to the data given. ಸೊ ಈ ಥರ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಯಾವುದೇ ಪ್ರಾಬ್ಲಮ್ ಕೊಡಲಿ, ಯಾವುದೇ ನ್ಯೂಮರಿಕಲ್ಸ್ ಕೊಡಲಿ, ಯಾವುದೇ ಥರ ವ್ಯಾಲ್ಯೂಸ್ ಚೇಂಜ್ ಮಾಡಲಿ. ಸೊ ಆಲ್ವೇಸ್ ಟ್ರೈ ಟು ಕ್ಯಾಲ್ಕುಲೇಟ್ ವೆನ್ ದ ಎಕ್ಸ್ಟೆನ್ಷನ್ ಆ್ಯಂಡ್ ದ ಲೋಡ್ ಇಸ್ ಗಿವನ್ ಆ್ಯಂಡ್ ಅದರ್ ಡೇಟಾಸ್ ಆರ್ ವೆರಿ ಸಿಂಪಲ್, ಯು ಕ್ಯಾನ್ ಏಬಲ್ ಟು ಈಸಿಲಿ ಕ್ಯಾಲ್ಕುಲೇಟ್. ಇದು ಈ ಎರಡು ಪ್ರಾಬ್ಲಮ್ಮು 10 ಮಾರ್ಕ್ಸ್ಗೆ ನಿಮಗೆ ಎಕ್ಸಾಮಲ್ಲಿ ಬರುವಂತಹ ಕ್ವಶನ್ ಆಗಿರೋದ್ರಿಂದ ಪ್ರಾಕ್ಟೀಸ್ ವೆಲ್. ನಾನು ಏನು ಹೇಳಿದ್ದೀನಿ ಅದನ್ನು ಗಮನದಲ್ಲಿ ಇಟ್ಕೊಂಡು ಒಂದು 2-3 ಸಲ ಪ್ರಾಕ್ಟೀಸ್ ಮಾಡಿ. ಡೆಫಿನೆಟ್ಲಿ ವಿಲ್ ಗೋಯಿಂಗ್ ಟು ಸಕ್ಸೀಡ್ ಇನ್ ಯುವರ್ ಎಕ್ಸಾಮಿನೇಷನ್. ಸೆಕ್ಷನ್ ಎಲ್ಲಿ ಬರುತ್ತೆ, 10 ಮಾರ್ಕ್ಸ್ ಕ್ವಶನ್ಗಳು ಬರುತ್ತೆ. ಇನ್ ಕಂಟಿನ್ಯೂ ವಿತ್ ದಿಸ್ ವಿ ಹ್ಯಾವ್ ಸಮ್ ಸ್ಟೆಪ್ಡ್ ಬಾರ್ ಪ್ರಾಬ್ಲಮ್ಸ್. ಸ್ಟೆಪ್ಡ್ ಬಾರ್ ಅಂತ ಹೇಳಿದ್ರೆ 2-3 ಬಾರ್ಗಳಿದ್ದಾಗ, ಇಲ್ಲಿ ತನಕ ನೀವು ಓನ್ಲಿ 1 ಬಾರ್ ಇರ್ತಾ ಇತ್ತು, 1 ಲೋಡ್ ಇರ್ತಾ ಇತ್ತು. ಸೊ ರಿಮೆಂಬರ್, ಇಫ್ ಒನ್ ಸೈಡ್ ಇಸ್ ಫಿಕ್ಸ್ಡ್ ಆ್ಯಂಡ್ ಒನ್ ಸೈಡ್ ಇಸ್ ದಿಸ್ ಟೈಪ್ ಆಫ್ ಲೋಡಿಂಗ್ ಇಸ್ ಆ್ಯಕ್ಟಿಂಗ್ ಅಂದರೆ ಇಲ್ಲೂ ಕೂಡ ಕಂಪ್ರೆಸಿವ್ ಸ್ಟ್ರೆಸ್ ಬರ್ತಾ ಇದೆ. ಇದು ಕೂಡ ಈಕ್ವಲ್ ಆ್ಯಂಡ್ ಆಪೋಸಿಟ್ ಲೋಡ್ ಅಪ್ಲೈ ಆಗ್ತಾ ಇದೆ ಅಂತ ಅರ್ಥ. ಏನು ಕೊಟ್ಟಿಲ್ಲ ಅನ್ಕೋಬಿಡಿ, ಕಂಪ್ರೆಸಿವ್ ಸ್ಟ್ರೆಸ್ ಇದೆ ಇದರಲ್ಲಿ. ಬಟ್ 2 ಡಿಫ್ರೆಂಟ್ ಡಯಾಮೀಟರ್ ಇರುವಂತಹ ಸ್ಟೆಪ್ಡ್ ಬಾರ್ ಇದೆ. ಏನು ಫೈಂಡ್ ಔಟ್ ಮಾಡಬೇಕು? ಮ್ಯಾಕ್ಸಿಮಮ್ ಆ್ಯಂಡ್ ಮಿನಿಮಮ್ ಸ್ಟ್ರೆಸ್. ಅಂದರೆ ಇಲ್ಲೊಂದ್ಸಲ ಸ್ಟ್ರೆಸ್ ಕಂಡಿದ್ದೀರಿ, ಇದಕ್ಕೊಂದ್ಸಲ ಸ್ಟ್ರೆಸ್ ಕಂಡಿದ್ದೀರಿ. ಯಾವ್ದು ಮ್ಯಾಕ್ಸಿಮಮ್ ಬರುತ್ತೆ, ಯಾವ್ದು ಮಿನಿಮಮ್ ಬರುತ್ತೆ ನೋಡೋಣ. ಏನು ಡೇಟಾ ಕೊಟ್ಟಿದ್ದಾರೆ? ಲೋಡ್ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 35 kilonewton. So you should convert into Newton, that is 35 into 10⁻³ Newton. And coming to this diagram, D1 ಕೊಟ್ಟಿದ್ದಾರೆ. I'm supposed to take this as 1 and this is 2. D1 is 2 cm. millimeter ಕನ್ವರ್ಟ್ ಮಾಡಿದ್ರೆ ನಿಮ್ಗೆ ಗೊತ್ತಿದೆ 20 millimeter ಆಗುತ್ತೆ. Similarly, D2 is 3 cm. If you convert into millimeter, that is 30 mm. ಇಷ್ಟೇ ಡೇಟಾ ಕೊಟ್ಟಿರೋದು. You need to find out ಸಿಗ್ಮಾ 1 ಆ್ಯಂಡ್ ಸಿಗ್ಮಾ 2 ಯಾವ್ದು ಮ್ಯಾಕ್ಸಿಮಮ್ ಬರುತ್ತೆ, ಯಾವ್ದು ಮಿನಿಮಮ್ ಬರುತ್ತೆ ನೋಡೋಣ. ಸಿಗ್ಮಾ 1 ಅಂದರೆ ಫಸ್ಟ್ ಸೆಕ್ಷನಲ್ಲಿ ಇರುವಂತಹ ಸ್ಟ್ರೆಸ್ಸು, ಸಿಗ್ಮಾ 2 ಅಂದರೆ ಸೆಕೆಂಡ್ ಸೆಕ್ಷನಲ್ಲಿ ಇರುವಂತಹ ಸ್ಟ್ರೆಸ್ಸು. ಡಯಾಮೀಟರ್ ಕೊಟ್ಟಿದ್ದಾರೆ ಅಂದ ತಕ್ಷಣ ಯು ನೀಡ್ ಟು ಫೈಂಡ್ ಔಟ್ ಏರಿಯಾ. ಫೈಂಡ್ ಔಟ್ ಏರಿಯಾ 1 ಆ್ಯಂಡ್ ಏರಿಯಾ 2. ಏರಿಯಾ 1 ಆ್ಯಂಡ್ ಏರಿಯಾ 2. ಸೊ π/4 ಇಂಟು 20 ಸ್ಕ್ವೇರ್, π/4 ಇಂಟು 30 ಸ್ಕ್ವೇರ್. ಸೊ ಚೆಕ್ ಎಷ್ಟು ಬರುತ್ತೆ ಚೆಕ್ ಮಾಡೋಣ.
in the calculator. So pi into 20 square divided by 4, that will gives us 314.16 millimeter square. Similarly, the bottom area is quite maximum because the diameter ಜಾಸ್ತಿ ಇರೋದ್ರಿಂದ pi into 30 square divided by 4 will gives us the value 706.86 millimeter square. SI units are very important, ಅದನ್ನ miss ಮಾಡಬೇಡಿ. Then it is a simple thing. Now you need to find out the stress. So sigma 1 ಕಂಡುಹಿಡಿಯೋಣ. ಎಷ್ಟು ಬರುತ್ತೆ? ಲೋಡ್ ಡಿವೈಡೆಡ್ ಬೈ ಏರಿಯಾ. ಒಂದೇ ಲೋಡ್ ಇರೋದ್ರಿಂದ ಎರಡಕ್ಕೂ ಸೇಮ್ ಬರೀರಿ. 35 into 10 to the power of 3 divided by area is 314.16. Let's check what is the answer. So 35 into 1000 divided by 314.16 will gives us 111.41. 111.41 Newton per millimeter square. In a similar way, find out sigma 2, that is load by area 2. This is area 1. 35 into 10 to the power of 3 divided by 706.86 will gives us 35 into 1000 divided by 706.86, that is 49.51 Newton per millimeter square. SI units ಕರೆಕ್ಟಾಗಿ ಬರೀರಿ. ಆ್ಯಂಡ್ ಇಲ್ಲಿ ನೋಡೋದಾದರೆ ಯಾವ್ದು ಮ್ಯಾಕ್ಸಿಮಮ್ ಯಾವ್ದು ಮಿನಿಮಮ್ ಅಂತ. ಸೊ ಮ್ಯಾಕ್ಸಿಮಮ್ ಸ್ಟ್ರೆಸ್ಸು ಟಾಪ್ ಬಾರ್ ಆಗಿರುತ್ತೆ, ಟಾಪ್ ಸ್ಟೆಪ್ಪು. ಮಿನಿಮಮ್ ಸ್ಟ್ರೆಸ್ಸು ಬಾಟಮ್ ಸ್ಟೆಪ್ ಆಗಿರುತ್ತೆ. ಸೊ ಇದನ್ನು ನೀವು ಆನ್ಸರ್ನ ಬರೀಬೇಕಾಗುತ್ತೆ. ದಿಸ್ ಕ್ವಶನ್ ಆಲ್ ಕ್ಯಾರೀಸ್ 5 marks ಆಗಿರೋದ್ರಿಂದ ಇಟ್ಸ್ ವೆರಿ ಈಸಿ ಕ್ವಶನ್ ಕಂಪೇರ್ಡ್ ಟು ದ ಅದರ್ಸ್. ಸೊ ಡೋಂಟ್ ಫರ್ಗೆಟ್ ಟು ರೈಟ್ ದಿಸ್ ಕ್ವಶನ್. ಸೊ ವಿ ಹ್ಯಾವ್ ಅನದರ್ ಪ್ರಾಬ್ಲಮ್, ದಟ್ ಈಸ್ ಸ್ಟೆಪ್ಡ್ ಬಾರ್. ಇಲ್ಲೂ ಕೂಡ ಬಟ್ ಎರಡು ಬೇರೆ ಬೇರೆ ಮೆಟೀರಿಯಲ್ ಇದೆ, ಬೇರೆ ಬೇರೆ ಯಂಗ್ಸ್ ಮಾಡಲಸ್ ಇದೆ. ಇಲ್ಲಿ ಏನು ಫೈಂಡ್ ಔಟ್ ಮಾಡಬೇಕು? ಲೋಡ್ನೇ ಫೈಂಡ್ ಔಟ್ ಮಾಡಬೇಕಾಗಿರೋದ್ರಿಂದ ಡೆಲ್ಟಾ ಎಲ್ ಕೊಟ್ಟಿರೋದ್ರಿಂದ ಅವರು ವಿ ಕ್ಯಾನ್ ಈಸಿಲಿ ಏಬಲ್ ಟು ಫೈಂಡ್ ಔಟ್. ಆರಾಮಾಗಿ ನೀವು ಪಿನ ಕಂಡುಹಿಡಿಬೋದು. ಲೆಟ್ಸ್ ಫಸ್ಟ್ ಐಡೆಂಟಿಫೈ ದ ಡೇಟಾಸ್. ಸೊ ಡೇಟಾದಲ್ಲಿ ನೋಡೋದಾದರೆ ವಿ ಹ್ಯಾವ್ 2 different materials. ಫಾರ್ 2 different materials 2 different areas 2 different ಲೆಂತ್ ಆಗಿರೋದ್ರಿಂದ ಐ ವಿಲ್ ಮೇಕ್ ಇಟ್ ಆಸ್ ಸ್ಟೀಲ್ ಒಂದು ಮೆಟೀರಿಯಲ್ಲು, ಇನ್ನೊಂದು ಅಲ್ಯೂಮಿನಿಯಂ. ಸಪ್ರೇಟಾಗಿ ಬರ್ಕೋತೀನಿ. ಅಲ್ಯೂಮಿನಿಯಂಗೆ ಬೇರೆ, ಸ್ಟೀಲ್ಗೆ ಬೇರೆ. ಸ್ಟೀಲ್ದು ಏರಿಯಾ ಅಂದರೆ ಏರಿಯಾ ಆಫ್ ಸ್ಟೀಲ್ ಕೊಟ್ಟಿದ್ದಾರೆ ಅವರೇನೆ 5 centimeter into 5 centimeter. that you should convert it into millimeter into millimeter. ಸೊ 2500 millimeter square ಆಯಿತು. ಇಲ್ಲಿ ಯಾವುದೇ ಥರ π/4 d square ಹಾಕೋಂಗಿಲ್ಲ, ಯಾಕೆಂದರೆ ಇದು ರೆಕ್ಟ್ಯಾಂಗ್ಯುಲರ್ ಅಥವಾ ಸ್ಕ್ವೇರ್ ಬಾರ್ ಆಗಿರೋದ್ರಿಂದ ಡೈರೆಕ್ಟಾಗಿ ಲೆಂತ್ ಇಂಟು ಬ್ರೆಡ್ತ್ ಮಾಡಬೇಕು. ಸಿಮಿಲರ್ಲಿ ಏರಿಯಾ ಆಫ್ ಅಲ್ಯೂಮಿನಿಯಮ್ ಇಸ್ ಈಕ್ವಲ್ ಟು 10 into 10. ಅದನ್ನು 100 into 100 ಮಾಡ್ಕೋಬೇಕು, ಬಿಕಾಸ್ ಸೆಂಟಿಮೀಟ್ರಿಂದ ಮಿಲಿಮೀಟರ್ ಕನ್ವರ್ಟ್ ಮಾಡಿಕೊಂಡ್ರೆ. ಸೊ 10,000 millimeter square ಆಯಿತು. ಫಸ್ಟ್ ಏರಿಯಾ ಮುಗೀತು. ಇನ್ನೇನು ಡೇಟಾ ಕೊಟ್ಟಿದ್ದಾರೆ ನೋಡೋಣ. ಕ್ಯಾಲ್ಕುಲೇಟ್ ದ ಮ್ಯಾಗ್ನಿಟ್ಯೂಡ್ ಆಫ್ ಫೋರ್ಸ್ ಪಿ ಕಂಡುಹಿಡಿಬೇಕು. ಸೊ ದ್ಯಾಟ್ ಯು ಶುಡ್ ರೈಟ್ ಇನ್ ಸೈಡ್ ವೇಸ್. ಪಿ ಅಂದರೆ ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕು. ಟೋಟಲ್ ಲೆಂತ್ ಎಷ್ಟು ಡಿಕ್ರೀಸ್ ಆಗಿದೆ ಅಂತ ಕೊಡ್ತಾ ಇದ್ದಾನೆ. ಸಿನ್ಸ್ ಇಟ್ ಇಸ್ ಎ ಕಂಪ್ರೆಸಿವ್ ಲೋಡ್, ಡೆಲ್ಟಾ ಎಲ್ ಯು ಕ್ಯಾನ್ ಟೇಕ್ ಪಾಸಿಟಿವ್ ಆರ್ ನೆಗೆಟಿವ್, ನೋ ಪ್ರಾಬ್ಲಮ್. ಡೆಲ್ಟಾ ಎಲ್ ಅನ್ನೋದು ಒಂದು ವ್ಯಾಲ್ಯೂ ಆಗಿರೋದ್ರಿಂದ 0.25 millimeter ಅಂತ ತಗೊಳ್ಳಿ. ಅದೇ ಥರ ಇದು ಕಾಮನ್ ಫಾರ್ ಬೋತ್, ಎರಡಕ್ಕೂ ಕೂಡ ಡೆಲ್ಟಾ ಎಲ್ ಸೇಮ್ ಇದೆ. ನೆಕ್ಸ್ಟು ಯಂಗ್ಸ್ ಮಾಡ್ಯುಲಸ್ ಆಫ್ ಸ್ಟೀಲ್ ಕೊಟ್ಟಿದ್ದಾರೆ 2.1 into 10 to the power of 5 Newton per millimeter square. ಇನ್ ಸಿಮಿಲರ್ ವೇ ಅಲ್ಯೂಮಿನಿಯಂಗೂ ಕೊಟ್ಟಿದ್ದಾರೆ 7 into 10 to the power of 4 Newton per millimeter square. ರಿಮೆಂಬರ್, ಯು ಶುಡ್ ಯೂಸ್ ಓನ್ಲಿ ಒನ್ ಫಾರ್ಮುಲಾ. ಇಲ್ಲಿ ಡೆಲ್ಟಾ ಎಲ್ ಫಾರ್ಮುಲಾ ಯೂಸ್ ಮಾಡಿದ್ರೆ ಸಾಕಾಗುತ್ತೆ. ಹಾಗಾಗಿ ಕರೆಕ್ಟಾಗಿ ನೋಡ್ಕೊಳ್ಳಿ ಯಾವ ಫಾರ್ಮುಲಾ ಯೂಸ್ ಮಾಡ್ತೀನಿ ಅಂತ. ಸಿನ್ಸ್ ವಿ ಹ್ಯಾವ್ 2 different ಮೆಟೀರಿಯಲ್ಸ್, ವಿ ಹ್ಯಾವ್ ಟು ಯೂಸ್ ದ ಎಕ್ಸ್ಟೆನ್ಷನ್ ಆರ್ ಕಾಂಟ್ರಾಕ್ಷನ್ ಫಾರ್ಮುಲಾ. ಡೆಲ್ಟಾ ಎಲ್ ಇಸ್ ಈಕ್ವಲ್ ಟು ಪಿ ಎಲ್ ಬೈ ಎ. ನಿಮ್ಗೆ ಗೊತ್ತಿದೆ, ಬಟ್ ಇಲ್ಲಿ ಲೋಡ್ ಕಾಮನ್ ಇದೆ, ಸೊ ಐ ಶುಡ್ ಯೂಸ್ ಪಿ ಓನ್ಲಿ. ಬಟ್ ಲೆಂತ್ ಬೇರೆ ಬೇರೆ ಇದೆ. ನಾನು ಲೆಂತ್ ಬರೀಲಿಲ್ಲ ಡೇಟಾದಲ್ಲಿ. ಲೆಂತ್ ಆಫ್ ಸ್ಟೀಲ್ ಎಷ್ಟಿದೆ, ಲೆಂತ್ ಆಫ್ ಅಲ್ಯೂಮಿನಿಯಂ ಎಷ್ಟಿದೆ ಅಂತ. ಜಸ್ಟ್ ಗೋ ಬ್ಯಾಕ್ ಟು ದ ಪ್ರಾಬ್ಲಮ್. Length of steel is 30 centimeter. So length of steel is 30 centimeter, that is 300 millimeter into 10 ಮಾಡಿದ್ದೀನಿ. 300 millimeter.
ಸೊ ಇನ್ ಅ ಸಿಮಿಲರ್ ವೇ ಅಲ್ಯೂಮಿನಿಯಂ ಲೆಂತ್ ಕೂಡ ಕೊಟ್ಟಿದ್ದಾರೆ. ಲೆಂತ್ ಆಫ್ ಅಲ್ಯೂಮಿನಿಯಂ ಇಸ್ ಈಕ್ವಲ್ ಟು 38 ಸೆಂಟಿಮೀಟರ್. ದಟ್ ವಿಲ್ ಲೀಡ್ಸ್ ಟು 380 mm. 38 into 10 ಅಂದರೆ 380 ಬರುತ್ತೆ. ಸೊ ಕಮ್ ಬ್ಯಾಕ್ ಟು ದ ಪ್ರಾಬ್ಲಮ್. PL/AE ಫಾರ್ಮುಲಾ ಗೊತ್ತಿದೆ, ಬಟ್ ಇಲ್ಲಿ ಲೆಂತ್ ನಿಮಗೆ ಎರಡು ಡಿಫ್ರೆಂಟ್ ಆಗಿರೋದ್ರಿಂದ ಫಸ್ಟ್ ಐ ಟೇಕ್ PL ಅಥವಾ ಲೆಂತ್ ಆಫ್ ಸ್ಟೀಲ್, ಏರಿಯಾ ಆಫ್ ಸ್ಟೀಲ್ ಆ್ಯಂಡ್ ಯಂಗ್ಸ್ ಮಾಡ್ಯುಲಸ್ ಆಫ್ ಸ್ಟೀಲ್. PL/AE but we have P common for both the bars. Delta L is common for both the bars, but only I want to do is idella change irodrinda I'll split this load into different bars. Load common ide, length of aluminium divided by area of aluminium into Young's modulus of aluminium. Eradakku P common irodrinda you can take out the P outside in the next step. ಇದು ತುಂಬ ಇಂಪಾರ್ಟೆಂಟ್. ಇದು ಬರೀ ಬರ್ಕೊಳ್ಳೋದು ಕರೆಕ್ಟಾಗಿ ಬರ್ಕೋಬೇಕು. ಸೊ ಡೆಲ್ಟಾ ಎಲ್ ಇಸ್ ಈಕ್ವಲ್ ಟು ಪಿ ಕಾಮನ್ ತೆಗೆದ್ರೆ ಉಳ್ಕೊಳ್ಳೋ ಅಂಥದ್ದು ಏನು ಬರುತ್ತೆ ಒಳಗಡೆ, ಐ ರೈಟ್ ದಟ್ LS AS ES ಪ್ಲಸ್ L ಅಲ್ಯೂಮಿನಿಯಂ A ಅಲ್ಯೂಮಿನಿಯಂ ಪ್ಲಸ್ E ಅಲ್ಯೂಮಿನಿಯಂ. ನಾವು ಸಬ್ಸ್ಟಿಟ್ಯೂಟ್ ದ ಫಾರ್ಮುಲಾ. ಸೊ ಡೆಲ್ಟಾ ಎಲ್ ಕೊಟ್ಟಿದ್ದಾರೆ ಕಾಮನ್ನು, ಪಿ ನಮ್ಗೆ ಗೊತ್ತಿಲ್ಲ, ಲಾಸ್ಟ್ ತನಕ ಹಂಗೆ ಬರ್ಕೊಳ್ಳಿ. ಸೊ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್. ಲೆಂತ್ ಆಫ್ ಸ್ಟೀಲ್ ಬಾರ್ ಇಸ್ 300 mm. ಏರಿಯಾ ಆಫ್ ಸ್ಟೀಲ್ ಬಾರ್ ಇವಾಗ ತಾನೇ ಕ್ಯಾಲ್ಕುಲೇಟ್ ಮಾಡಿದ್ದೀರಾ, 2500 ಬಂದಿದೆ. ಯಂಗ್ಸ್ ಮಾಡ್ಯುಲಸ್ಸು 2.1 into 10 to the power of 5. ಸೊ ದಿಸ್ ಈಸ್ ದ ಫಸ್ಟ್ ಟರ್ಮ್. ಸೆಕೆಂಡ್ ಟರ್ಮು 380 mm ಇದೆ ಲೆಂತ್ ಆಫ್ ಅಲ್ಯೂಮಿನಿಯಮು. ಏರಿಯಾ ಆಫ್ ಅಲ್ಯೂಮಿನಿಯಮ್ ಇಸ್ 10,000 into 7 into 10 to the power of 4. ಸೊ ದಿಸ್ ಇಸ್ ದ ಡಿನಾಮಿನೇಟರ್ ಆ್ಯಂಡ್ ಕಂಪ್ಲೀಟ್ ಬ್ರ್ಯಾಕೆಟ್ನ ಕ್ಲೋಸ್ ಮಾಡಿ. ಈಗ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು? ಒಂದೇ ಸಲ ಕ್ಯಾಲ್ಕುಲೇಟಲ್ಲಿ ಮಾಡೋಕ್ಕೆ ಹೋಗ್ಬೇಡಿ, ರಾಂಗ್ ಬರುವಂತಹ ಚಾನ್ಸಸ್ ಇರುತ್ತೆ. ವಾಟ್ ಐಮ್ ಗೋಯಿಂಗ್ ಟು ಡೂ ಇಸ್ 0.25 ಹಂಗೆ ಬರ್ಕೋತೀನಿ, ಪಿ ಹಂಗೆ ಬರ್ಕೋತೀನಿ. ಇದೆರಡೂ ಕೂಡ ತೋರಿಸ್ತೀನಿ ಯಾವ ಥರ ಮಾಡೋದಂತ. ಜಸ್ಟ್ ಅಬ್ಸರ್ವ್. ಸೊ 300 divided by, I'll open the bracket, 2500 into 2.1 into 10 to the power of 5. ಸೊ 10 to the power of ತಗೋತಾ ಇದ್ದೀನಿ, 5 ತಗೋತಾ ಇದ್ದೀನಿ ಆ್ಯಂಡ್ ಬ್ರ್ಯಾಕೆಟ್ ಕ್ಲೋಸ್ ಮಾಡ್ತೀನಿ. ಐಲ್ ಗೆಟ್ ಒನ್ ವ್ಯಾಲ್ಯೂ, ದಟ್ ಈಸ್, ನೀವು ಹಿಂಗೆ ಬರ್ಕೋಬೋದು ಬಿಕಾಸ್ 10 to the power of -9 ಅಂದರೆ ತುಂಬ ಉದ್ದ ಇರುತ್ತೆ. ಹಾಗಾಗಿ ಇನ್ನೂ ಆನ್ಸರ್, ಫೈನಲ್ ಆನ್ಸರ್ ಇಲ್ಲದೆ ಇರೋದ್ರಿಂದ ಯು ಕ್ಯಾನ್ ರೈಟ್ ಆ್ಯಸ್ ಇಟ್ ಈಸ್ 571.42 into 10 to the power of -9 ಅಂತ ಬರ್ಕೋಬೋದು. ದಿಸ್ ಈಸ್ ದ ಫಸ್ಟ್ ಟರ್ಮ್. ಸಿಮಿಲರ್ಲಿ ಯು ಕ್ಯಾಲ್ಕುಲೇಟ್ ದ ಸೆಕೆಂಡ್ ಟರ್ಮ್, ದಟ್ ಈಸ್ 380 divided by, bracket open, 10,000 into 7 into 10 to the power of, okay, I just ಕ್ಲಿಕ್ ಆಯಿತು, ಹಾಗಾಗಿ ಮತ್ತೆ ಇನ್ನೊಂದು ಸಲ ಮಾಡ್ತೀನಿ. 380 divided by, bracket open, 10,000 into 7 into 10 to the power of 4 ಹಾಕ್ತೀನಿ, ಬ್ರ್ಯಾಕೆಟ್ ಕ್ಲೋಸ್ ಆ್ಯಂಡ್ ಗೆಟ್ ದ ವ್ಯಾಲ್ಯೂ. 5.4 into 5.428 into 10 to the power of -7. ಫಸ್ಟ್ ಇದೆರಡು ಆ್ಯಡ್ ಮಾಡೋಣ. ಆಲ್ರೆಡಿ ಒಂದು ವ್ಯಾಲ್ಯೂ ಇದೆ, ಅದಕ್ಕೆ ನಾನು ಡೈರೆಕ್ಟಾಗಿ ಪ್ಲಸ್ ಹಾಕ್ತೀನಿ. ಆನ್ಸರ್ ಪ್ಲಸ್ 571.42 into 10 to the power of, ಫಸ್ಟು ಬ್ರ್ಯಾಕೆಟ್ ಹಾಕೋಬೇಕು, ಏನು ಆ್ಯಡ್ ಮಾಡಲಿ ಮೈನಸ್ ಮಾಡಲಿ. 571.42 into 10 to the power of -9. ಸೊ ಬ್ರ್ಯಾಕೆಟ್ ಕ್ಲೋಸ್ ಮಾಡಿ, you'll get one value, that is 1.11. ಈ ಕಡೆ ಲೆಫ್ಟ್ ಹ್ಯಾಂಡ್ ಸೈಡ್ ಅಷ್ಟೇ ಇರುತ್ತೆ, P into 1.11 into 10 to the power of -6 ಬಂತು. ನಾವು ನಿಮಗೆ ಲೋಡ್ ಬೇಕಾಗಿರೋದ್ರಿಂದ ಇಲ್ಲಿರೋ ಟರ್ಮ್ ನೀವು ಈ ಕಡೆ ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಹೋದರೆ ವಾಟ್ ವಿಲ್ ಗೆಟ್ ಇಸ್ 0.25 divided by 1.11 into 10 to the power of -6 ಆಯಿತು. ಸೊ ಲೆಟ್ಸ್ ಡಿವೈಡ್ 0.25 divided by, ಆಲ್ರೆಡಿ ಆನ್ಸರ್ ಪ್ರೀವಿಯಸ್ ಆನ್ಸರ್ ಏನಿದೆಯೋ ಅದನ್ನೇ ತಗೊಳುತ್ತೆ ಅದು, ಡಿವೈಡೆಡ್ ಬೈ ಆನ್ಸರ್ ಕೊಟ್ಟರೆ ಯು ವಿಲ್ ಗೆಟ್ ಲೋಡ್, ದಟ್ ಈಸ್ 224360 ನ್ಯೂಟನ್ ಬರುತ್ತೆ. ಇದನ್ನು ನೀವು ಕೊಡಬೇಕಾದ್ರೆ ಕಿಲೋ ನ್ಯೂಟನಲ್ಲಿ ಕೊಟ್ಟಿರ್ತಾನೆ ಪ್ರಾಬ್ಲಮ್ಮು, ಡಿವೈಡೆಡ್ ಬೈ 1000 ಮಾಡ್ಬೋದು ಅಥವಾ ಹಂಗೆ ಬಿಡ್ಬೋದು. ಸೊ 224.36 ಕಿಲೋ ನ್ಯೂಟನ್ ಅಂತಲೂ ಬರ್ಕೋಬೋದು. ಸೊ ದಿಸ್ ಈಸ್ ದ ಫೈನಲ್ ಆನ್ಸರ್. ಫಾರ್ ದಿಸ್ ಪ್ರಾಬ್ಲಮ್ ಯು ಶುಡ್ ಡೂ ದ ಆನ್ಸರ್, ಅಥವಾ ಏನು ಪ್ರಾಬ್ಲಮ್ನ ಈ ಥರ ನೀವು ಪ್ರೊಸೀಡ್ ಮಾಡಬೇಕಾಗುತ್ತೆ.
So next problem is also similar to the previous one only, but is in horizontal direction and the delta L is given. No, delta L you should find out. P is given and diameters are given. So idu neeve madabodu. I'll give the formula. I'll give a hint. You should do it on your own. The given data are 35,000 Newton ಕೊಟ್ಟಿದ್ದಾರೆ. ಯಾವುದೇ ಥರ ಕನ್ವರ್ಷನ್ ಬೇಕಾಗಿಲ್ಲ. ಲೆಂತ್ ಕೊಟ್ಟಿದ್ದಾರೆ, ಎಲ್ಲ ಒಂದೇ ಮೆಟೀರಿಯಲ್ ಆಗೋದ್ರಿಂದ L1 L2 L3 ಅಂತ ಬರ್ಕೊಳ್ಳಿ. ಸೊ 20 centimeter, I'll directly write 200 mm. So this one is 250 mm. Similarly L3 is 220 mm. In a similar way find out D1, D2, D3 also. So 20 mm. D2 is 30 mm and D3 is 50 mm, 50 millimeter. ಇಷ್ಟೇ ಡೇಟಾ ಕೊಟ್ಟಿರೋದು, ಹಾಗಾಗಿ ಆರಾಮಾಗಿ ಫೈಂಡ್ ಔಟ್ ಮಾಡ್ಬೋದು. ಸ್ಟ್ರೆಸ್ ಇನ್ ಈಚ್ ಸೆಕ್ಷನ್ ಅಂತ ಕೊಟ್ಟಿರೋದ್ರಿಂದ ಒಂದೊಂದಕ್ಕೂ ಏರಿಯಾ ಫೈಂಡ್ ಔಟ್ ಮಾಡ್ಕೊಳ್ಳಿ. ಫಸ್ಟು ಏರಿಯಾ ಒನ್ ಅಂದರೆ π/4 ಇಂಟು 20 ಸ್ಕ್ವೇರ್ ಅಂತ, ಏರಿಯಾ 2 ಅಂದರೆ π/4 ಇಂಟು 30 ಸ್ಕ್ವೇರ್ ಅಂತ, ಏರಿಯಾ 3 ಅಂದರೆ π/4 ಇಂಟು 50 ಸ್ಕ್ವೇರ್ ಅಂತ. ವಿಲ್ ಗೆಟ್ ಒನ್ ಆನ್ಸರ್ ಫಾರ್ ಈಚ್ ಏರಿಯಾಸ್. ನಾವು ಸ್ಟ್ರೆಸ್ ಅಟ್ ಈಚ್ ಸೆಕ್ಷನ್ ಅಂತ ಕೇಳಿದರೆ ಸಿಗ್ಮಾ 1 ಫೈಂಡ್ ಮಾಡ್ಕೋ, ಲೋಡ್ ಬೈ ಏರಿಯಾ 1 ಅಂತ. ಲೋಡ್ ಅಂದರೆ ನಿಮಗೆಲ್ಲ ಗೊತ್ತಿದೆ, 35,000 ಡಿವೈಡೆಡ್ ಬೈ ಏರಿಯಾ 1 ಏನು ಬಂದಿರುತ್ತೆ ಅದನ್ನು ಫೈಂಡ್ ಔಟ್ ಮಾಡಿ. ಯು ವಿಲ್ ಗೆಟ್ ಆನ್ಸರ್ ಇನ್ Newton per millimeter square. Similarly, sigma 2 is equal to load by area 2, that is again the same load, 35,000 divided by area 2. What you will get is Newton per millimeter square. Similarly, sigma 3 is equal to load by area 3. Again the load is 35,000, area is A3, ಏನು ಬಂದಿರುತ್ತೆ ವ್ಯಾಲ್ಯೂ ಅದು, ಯು ವಿಲ್ ಗೆಟ್ ಇನ್ Newton per mm square. ಇದು ಸ್ಟ್ರೆಸ್ ಅಟ್ ಈಚ್ ಸೆಕ್ಷನ್ ಆಯಿತು. ಇನ್ನೇನು ಫೈಂಡ್ ಔಟ್ ಮಾಡಬೇಕು, ಟೋಟಲ್ ಎಲಾಂಗೇಷನ್ ಕೊಟ್ಟಿದ್ದಾರೆ. ಟೋಟಲ್ ಎಲಾಂಗೇಷನ್ ಅಂದರೆ ಡೆಲ್ಟಾ ಎಲ್ ಅಂತ. ಸೊ ದಿಸ್ ಒನ್ ಇಸ್ ಓವರ್. ದ ಸೆಕೆಂಡ್ ಥಿಂಗ್ ಇಸ್ ಟೋಟಲ್ ಎಲಾಂಗೇಷನ್. ಟೋಟಲ್ ಎಲಾಂಗೇಷನ್ ಹೆಂಗೆ ಫೈಂಡ್ ಔಟ್ ಮಾಡೋಣ, ಡೆಲ್ಟಾ ಎಲ್ ಫಾರ್ಮುಲಾ ಅಪ್ಲೈ ಮಾಡಬೇಕು. 3 ಡಿಫರೆಂಟ್ ಸೆಕ್ಷನ್ ಇರೋದ್ರಿಂದ ಯು ಶುಡ್ ರೈಟ್ ಎಲಾಂಗೇಷನ್ ಫಾರ್ಮುಲಾ ಲೈಕ್ ದಿಸ್. ಡೆಲ್ಟಾ ಎಲ್ ಇಸ್ ಈಕ್ವಲ್ ಟು ಲೋಡ್ ಕಾಮನ್ ಇದೆ, ಲೆಂತ್ ಬೇರೆ ಇದೆ, ಏರಿಯಾ ಬೇರೆ ಇದೆ, ಯಂಗ್ಸ್ ಮಾಡಲಸ್ ಸೇಮ್ ಇದೆ. ಹಾಗಾಗಿ ಯಂಗ್ಸ್ ಮಾಡಲಸ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಯು ಶುಡ್ ಅಸ್ಯೂಮ್ ದಟ್ ಇಟ್ ಇಸ್ ಎ ಸ್ಟೀಲ್ ಬಾರ್ 2.1 ಇಂಟು 10⁵ ತಗೋಬೇಕು. ಓಕೆ, ಕೊಟ್ಟಿದ್ದಾರೆ, ಇನ್ಫ್ಯಾಕ್ಟ್ ನಾನು ಬರೆದಿಲ್ಲ ಇಲ್ಲಿ ಅಷ್ಟೇ. ಸೊ ಯಂಗ್ಸ್ ಮಾಡಲಸ್ ಕೊಟ್ಟಿದ್ದಾರೆ 2.1 ಇಂಟು 10⁵ Newton per millimeter square. ಸೊ ಕಮ್ ಬ್ಯಾಕ್ ಹಿಯರ್ ಅಗೇನ್, ಪ್ಲಸ್ ಸೆಕೆಂಡ್ ಒನ್ ಬರೆಯೋಣ. ಲೋಡ್ ಸೇಮ್ ಇದೆ, ಲೆಂತ್ ಬೇರೆ ಇದೆ, ಏರಿಯಾ ಬೇರೆ ಇದೆ, ಯಂಗ್ಸ್ ಮಾಡಲಸ್ ಸೇಮ್ ಇದೆ. ಪ್ಲಸ್ ಲೋಡ್ ಸೇಮ್ ಇದೆ, ಲೆಂತ್ ವೇರಿ ಇದೆ, ಏರಿಯಾ ಬೇರೆ ಇದೆ, ಯಂಗ್ಸ್ ಮಾಡಲಸ್ ಸೇಮ್ ಇದೆ. ಎಲ್ಲದರಲ್ಲೂ ಲೋಡ್ ಬೈ ಏರಿಯಾ ಕಾಮನ್ ಇರೋದ್ರಿಂದ P/E ಕಾಮನ್ ತೆಗೆದುಬಿಡಿ. ಸೊ ಉಳ್ಕೊಳ್ಳೋದು L1/A1 ಪ್ಲಸ್ L2/A2 ಪ್ಲಸ್ L3/A3. ಕ್ಯಾಲ್ಕುಲೇಟ್ ಮಾಡಿದ್ರೆ ಯು ವಿಲ್ ಗೆಟ್ ಡೆಲ್ಟಾ ಎಲ್ ಆನ್ಸರ್. ಡೈರೆಕ್ಟಾಗಿ ಬರುತ್ತೆ, ಎಲ್ಲ ವ್ಯಾಲ್ಯೂಸ್ ಗೊತ್ತಿದೆ, ಸಬ್ಸ್ಟಿಟ್ಯೂಷನ್ ಮಾಡಿ ಡೈರೆಕ್ಟಾಗಿ ಮಾಡಿ. ದ ಲಾಸ್ಟ್ ಪ್ರಾಬ್ಲಮ್ ಇಸ್ ಸಿಮಿಲರ್ ಟು ದಿಸ್ ಒನ್ ಓನ್ಲಿ, ಬಟ್ ಇಲ್ಲಿ ನಿಮಗೆ ಲೋಡ್ ಫೈಂಡ್ ಔಟ್ ಮಾಡಬೇಕು. ಸೆಕೆಂಡ್ ಪ್ರಾಬ್ಲಮಲ್ಲಿ ಮಾಡಿದ್ರಲ್ಲ, ಇನ್ ಅ ಸಿಮಿಲರ್ ವೇ ಯು ಶುಡ್ ಡೂ ದಿಸ್ ಇನ್ ಅ ಸೇಮ್ ಥಿಂಗ್. ಏನು ಕೊಟ್ಟಿದ್ದಾರೆ ಅಂತ ಫಸ್ಟ್ ತೋರಿಸ್ಕೊಟ್ಬಿಡ್ತೀನಿ. ಸೊ ಲೋಡ್ ಕೊಟ್ಟಿದ್ದಾರೆ 80 kN ಅಂತ, ದಟ್ ಯು ಶುಡ್ ಕನ್ವರ್ಟ್ ಇಂಟು ನ್ಯೂಟನ್. ಅದಾದಮೇಲೆ ಎಕ್ಸ್ಟೆನ್ಷನ್ ಕೊಟ್ಟಿದ್ದಾರೆ ಡೆಲ್ಟಾ ಎಲ್ಲು 0.280 mm ಅಂತ. ಯಂಗ್ಸ್ ಮಾಡಲಸ್ ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ಪ್ರಾಬ್ಲಮ್ ಮಾಡಿದ್ವಲ್ಲ ಆ ಥರ. ಇಲ್ಲಿ ಏನೇನು ಫೈಂಡ್ ಔಟ್ ಕೊಟ್ಟಿದ್ದಾರೆ ನೋಡೋಣ. L1 150 mm, L2 250 mm, L3 150 mm. ಸಿಮಿಲರ್ಲಿ D1 25 mm. ಏನು ಕನ್ವರ್ಟ್ ಮಾಡಬೇಕಾಗಿಲ್ಲ. ಸೊ ಇಲ್ಲೇನೆ ನೀವು A1 ಕಂಡುಹಿಡ್ಕೊಂಬಿಡಿ. π/4 ಇಂಟು 25 ಸ್ಕ್ವೇರ್. ಅದೇ ಥರ D2 ಕೊಟ್ಟಿದ್ದಾರೆ. ಸೊ ವಾಟ್ ಇಸ್ ದ ವ್ಯಾಲ್ಯೂ ಆಫ್ D2? ಜಸ್ಟ್ ಗೋ ಬ್ಯಾಕ್ ಟು ದ ಪ್ರಾಬ್ಲಮ್ ಅಗೇನ್. 20 ಕೊಟ್ಟಿದ್ದಾರೆ, ಅಗೇನ್ 25 ಇದೆ. 20 mm, ಡೋಂಟ್ ಕನ್ವರ್ಟ್ ಎನಿಥಿಂಗ್ ಹಿಯರ್ ಬಿಕಾಸ್ ಸೆಂಟಿಮೀಟ್ರಲ್ಲೇ ಕೊಟ್ಟಿರೋದ್ರಿಂದ π/4 ಇಂಟು 20 ಸ್ಕ್ವೇರ್ ಆಗುತ್ತೆ. ಸಿಮಿಲರ್ಲಿ D3 ಕೊಟ್ಟಿದ್ದಾರೆ 25 ಅಂತ. ಸೊ ಯು ಶುಡ್ ಟೇಕ್ ದಿಸ್ ಆಸ್ A3, ದಟ್ ಈಸ್ π/4 ಇಂಟು 25 ಸ್ಕ್ವೇರ್. ಯು ವಿಲ್ ಗೆಟ್ ಸಮ್ ಆನ್ಸರ್ ಇನ್ millimeter square. ಇಲ್ಲಿ ಏನು ಕಂಡುಹಿಡಬೇಕಾಗಿಲ್ಲ, ಸ್ಟ್ರೆಸ್ಗಳು ಅವ್ರು ಕೇಳಿರೋದು ಇಷ್ಟೇ. ಯಂಗ್ಸ್ ಮಾಡಲಸ್ ಕಂಡುಹಿಡಿಯೋಕೆ ಕೇಳಿದ್ದಾರೆ. ನಾನು ಆಲ್ರೆಡಿ ಫಸ್ಟ್ ಪ್ರಾಬ್ಲಮಲ್ಲಿ ತೋರಿಸಿದ್ದೀನಿ. ನೀವು ಯಾರು ಇನ್ನೂ ವಿಡಿಯೋ ನೋಡಿಲ್ಲ ಅಂದರೆ ಇಡೀ ಈ ಒಂದು ಸೆಷನ್ದು ಫಸ್ಟ್ ಪ್ರಾಬ್ಲಮಲ್ಲಿದೆ. ಯು ಕ್ಯಾನ್ ಗೋ ಬ್ಯಾಕ್ ಆ್ಯಂಡ್ ವಾಚ್ ಇಟ್. ಸೊ ಯು ನೋ ಡೆಲ್ಟಾ ಎಲ್ ಫಾರ್ಮುಲಾ PL/AE
ಇಲ್ಲಿ ಲೋಡ್ ಕಾಮನ್ ಇದೆ, ಲೆಂತ್ ಚೇಂಜ್ ಇದೆ, ಏರಿಯಾ ಚೇಂಜ್ ಇದೆ, ಯಂಗ್ಸ್ ಮಾಡ್ಯುಲಸ್ ಕಾಮನ್ ಇದೆ, ಪ್ಲಸ್ ಪಿ ಇಂಟು L2 A2 E ಪ್ಲಸ್ ಪಿ ಇಂಟು L3 A3 E. ಸೊ ಇಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡ್ಬೋದು. ನಿಮಗೆ ಪಿ ಬೇಕಾಗಿರೋದ್ರಿಂದ ಪಿ ಹಂಗೆ ಹೊರಗಡೆ ತೊಗೊಂಬಿಡಿ. ಫಸ್ಟ್ ಪ್ರಾಬ್ಲಮ್ ಮಾಡಿದ್ರಲ್ಲ ಆ ಥರ. ಲೆಂತ್ ಎಷ್ಟಿದೆ, ಲೆಂತ್ ಕೊಟ್ಟಿದ್ದಾನೆ L1 ಬೈ A1 E ಪ್ಲಸ್ L2 ಬೈ A2 E ಪ್ಲಸ್ L3 ಬೈ A3 E. ಸೊ ಎಲ್ಲ ವ್ಯಾಲ್ಯೂಸು ಗೊತ್ತಿದೆ, ಡೆಲ್ಟಾ ಎಲ್ಲೂ ಗೊತ್ತಿದೆ. ಡೆಲ್ಟಾ ಎಲ್ ಎಷ್ಟು ಕೊಟ್ಟಿದ್ದಾರೆ, 0.28 ಕೊಟ್ಟಿದ್ದಾರೆ. ಲೆಂತ್ ಎಲ್ಲ ಗೊತ್ತಿದೆ. ಯು ಕ್ಯಾನ್ ಏಬಲ್ ಟು ಈಸಿಲಿ ಫೈಂಡ್ ಔಟ್ ಪಿ ಇನ್ ನ್ಯೂಟನ್ ಆರ್ ಕಿಲೋ ನ್ಯೂಟನ್ಗೂ ಕೂಡ ಅದನ್ನು ಕನ್ವರ್ಟ್ ಮಾಡ್ಕೊಂಡು ಬರ್ಕೋಬೋದು. I think this is about some of the problems which are related to stepped bar and